ಒಂದು ಸಿಂಪಲ್ ವಿಷನ್ ಬೋರ್ಡ್ ನಿಮ್ಮ ಡ್ರೀಮ್ಸನ್ನು ಬೇಗ ಮ್ಯಾನಿಫೆಸ್ಟ್ ಮಾಡುತ್ತೆ ಅಂತಂದರೆ ನಂಬ್ತೀರಾ ಇಲ್ವಾ? ಡೆಫಿನೆಟ್ಲಿ ನಾನಂತೂ ನಂಬ್ತೀನಿ. ಬಿಕಾಸ್ ಐ ಹ್ಯಾವ್ ಬೀನ್ ಡೂಯಿಂಗ್ ವಿಷನ್ ಬೋರ್ಡ್ಸ್ ಫ್ರಮ್ ದ ಲಾಸ್ಟ್ 5 years ಆಫ್ ಮೈ ಲೈಫ್. ಸಿಕ್ಕಾಪಟ್ಟೆ ಡ್ರೀಮ್ಸನ್ನು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಪಲ್, ಬ್ಯೂಟಿಫುಲ್, ಮಿನಿಮಲಿಸ್ಟಿಕ್ ಆಗಿರುವಂಥ ವಿಷನ್ ಬೋರ್ಡ್ ಜಾಸ್ತಿ ಟೈಮ್ ತೊಗೊಳ್ದೆ ಆದಷ್ಟು ಬೇಗ ಕೂಡ ನೀವು ರೆಡಿ ಮಾಡ್ಬೋದು. ಪ್ಲಸ್ ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಯು ಕ್ಯಾನ್ ಬಿ ಯೂಸಿಂಗ್ ಎನ್ AI ಟೂಲ್. ಎಸ್, ಇವಾಗ ಬಂದಿರೋ AI ಟೂಲ್ಸ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ AI ಟೂಲ್ಸ್ನ ಇಟ್ಕೊಂಡು ನಿಮ್ಮ ವಿಷನ್ ಬೋರ್ಡ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ನ ಸ್ಪೀಡಪ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಮಿನಿಮಲಿಸ್ಟಿಕ್ ವಿಷನ್ ಬೋರ್ಡ್ AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. Hi guys, this is Bhavya And this is Vignesh. and we share our purposeful life through personal growth Intentional living, positive lifestyle. and a lot of manifestation. Manifestation. So let's begin the video. ಸೊ ಈ ವಿಡಿಯೋಲಿ ಏನೆಲ್ಲ ನೀವು ನೋಡ್ಬೋದು ಅಂತಂದರೆ, ಸ್ಟೆಪ್ 1 ಹೌ ಟು ಕ್ರಿಯೇಟ್ ವಿಷನ್ ಬೋರ್ಡ್ ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ 2 ಬಂದು AI ಟೂಲ್ಸ್ ಮೂಲಕ ಯೂಸ್ ಮಾಡಿಕೊಂಡು ನಿಮ್ಮ ವಿಷನ್ ಬೋರ್ಡ್ನ ಪರ್ಸ್ನಲೈಸ್ ಕೂಡ ಮಾಡ್ಬೋದು. ಆ್ಯಂಡ್ ಇಮ್ಯಾಜಿನ್ ಮಾಡಿ ಆ ವಿಷನ್ ಬೋರ್ಡಲ್ಲಿ ನಿಮ್ಮ ಫೋಟೋ ಇದ್ದರೆ ಹೇಗಿರುತ್ತೆ. ಸ್ಟೆಪ್ 3 ಹೌ ಟು ಡೌನ್ಲೋಡ್ ಆ್ಯಂಡ್ ಯೂಸ್ ಯೋರ್ ವಿಷನ್ ಬೋರ್ಡ್ ಆಸ್ ಅ ಡಿಜಿಟಲ್ ವಾಲ್ಪೇಪರ್ ಫಾರ್ ಯೋರ್ ಲ್ಯಾಪ್ಟಾಪ್ ಅಥವಾ ಫಿಸಿಕಲ್ ವಾಲ್-ಆರ್ಟ್. ಸ್ಟೆಪ್ 4 ಬಂದು ನಿಮಗೋಸ್ಕರ ಒಂದು ಪರ್ಸ್ನಲೈಸ್ಡ್ ವಿಷನ್ ಬೋರ್ಡ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ನೀವು ಈಸಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಲೆಟ್ಸ್ ಜಂಪ್ ಇನ್ ಆ್ಯಂಡ್ ಬ್ರಿಂಗ್ ಯೋರ್ ಡ್ರೀಮ್ಸ್ ಇನ್ ಟು ರಿಯಾಲಿಟಿ. ವಿಷನ್ ಬೋರ್ಡ್ ಏನು ಅಂತಂದರೆ ಇಟ್ಸ್ ಜಸ್ಟ್ ಅ ಕೊಲಾಜ್. ಈಗ ಮ್ಯಾನಿಫೆಸ್ಟೇಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಇರುತ್ತೆ ನಿಮ್ಮ ಡ್ರೀಮ್ಸನ್ನು ಬೇಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಇಟ್ಸ್ ಅ ಪ್ರಾಸೆಸ್. ಅದೇ ಥರ ಆ ಒಂದು ಟೆಕ್ನಿಕ್ ಲಿಸ್ಟಲ್ಲಿ ಬರೋದು ನಮ್ಮ ವಿಷನ್ ಬೋರ್ಡ್. ಸೊ ಬೋರ್ಡಲ್ಲಿ ನಿಮಗೆ ಬೇಕಾಗಿರುವಂಥ ಡ್ರೀಮ್ಸ್ ಇರುತ್ತಲ್ವಾ, ಅದರದ್ದು ಫೋಟೋಸು, ಆಫರ್ಮೇಷನ್ಸು ಅದೆಲ್ಲ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡೋದೇ ವಿಷನ್ ಬೋರ್ಡ್ ಆಗಿರುತ್ತೆ. ಬಟ್ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವುದೇ ಥರ ಪೇಸ್ಟಿಂಗ್ ಮಾಡ್ತಾ ಇಲ್ಲ. ಇಟ್ ಇಸ್ ಆಲ್ ಗೋಯಿಂಗ್ ಟು ಬಿ ಡಿಜಿಟಲೈಸ್ಡ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಮಿನಿಮಲ್. ಹಾಗಾಗಿ ನಿಮ್ಗೆ ಆ ಕೆಲಸ ಎಲ್ಲ ಕಟ್ ಡೌನ್ ಆಗುತ್ತೆ. ಸೊ ಎವ್ರಿ ಟೈಮ್ ನೀವು ವಿಷನ್ ಬೋರ್ಡ್ ನೋಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಗೋಲ್ಸ್ನ ಇನ್ನೂ ಜಾಸ್ತಿ ಫೋಕಸ್ ಮಾಡೋ ಹಾಗೆ ಮಾಡ್ತಾ ಹೋಗುತ್ತೆ. ಪ್ಲಸ್ ಅದನ್ನು ನೋಡಿದಾಗಲೆಲ್ಲ ನಿಮಗೆ ಮೋಟಿವೇಟ್ ಆಗ್ತಾ ಇರುತ್ತೆ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಪ್ರತಿ ಸತಿ ವಿಷನ್ ಬೋರ್ಡ್ ನೋಡಬೇಕಾದ್ರೆ ನಿಮ್ಮ ಬ್ರೈನ್ಗೆ ಒಂದು ಟ್ರೈನಿಂಗ್ ಥರ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಥರ ರಿಲೇಟೆಡ್ ಆಪರ್ಚುನಿಟೀಸ್ನ ನೀವು ಎಲ್ಲೆಲ್ಲಿ ನೋಡ್ತಾ ಇರ್ತೀರಾ, ನಿಮ್ಮ ಬ್ರೈನ್ ನಿಮಗೆ ಟ್ರೈನ್ ಮಾಡುತ್ತೆ ಆಪರ್ಚುನಿಟೀಸ್ನ ಹುಡುಕಕ್ಕೆ ಅಥವಾ ಆ ಒಂದು ಆಪರ್ಚುನಿಟೀಸ್ನ ಪಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾವು ವಿಷನ್ ಬೋರ್ಡನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಪ್ರತಿದಿನ ಅದ್ರ ಕಡೆ ನಮ್ಮ ಫೋಕಸ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಆಫ್ ಯೋರ್ ವಿಷನ್ ಬೋರ್ಡ್ ಲುಕ್ಸ್. ಬಿಫೋರ್ ಈ ಒಂದು ವಿಷನ್ ಬೋರ್ಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟಾಗಿ ನೀವು ಥಿಂಕ್ ಮಾಡಬೇಕಾಗಿರೋದು ಏನಂತಂದರೆ, ಬಿ ಸ್ಪೆಸಿಫಿಕ್ ಆ್ಯಂಡ್ ಬಿ ರಿಯಲಿಸ್ಟಿಕ್. ನೀವು ಏನೆಲ್ಲ ಡ್ರೀಮ್ಸ್ ನೆಕ್ಸ್ಟ್ 12 ಮಂತ್ಸಿಗೆ ಬೇಕಾಗಿರುವಂಥದ್ದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ಪೆಸಿಫಿಕ್ ಆಗಿರಲಿ, ರಿಯಲಿಸ್ಟಿಕ್ ಆಗಿರಲಿ. ಇವಾಗ ಅದಾದಮೇಲೆ ಯು ಹ್ಯಾವ್ ಟು ಬ್ರೇಕ್ ಡೌನ್ ಇನ್ ಟು ಡಿಫ್ರೆಂಟ್ ಕ್ಯಾಟಗರೀಸ್. ಸೊ ಇದನ್ನು ನಾವು ನಿಮಗೆ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಎಂಡ್ ಆಫ್ ದ ವಿಡಿಯೋ ನೀವು ನೋಡಿದ್ರೆ ಈ ಎಂಟೈರ್ ಟೆಂಪ್ಲೇಟ್ ನಿಮಗೆ ಸಿಗುತ್ತೆ. ಸೊ ಯಾವ ಥರ ಕ್ಯಾಟಗರಿ ಮಾಡ್ಕೊಬೋದು ಅಂತಂದರೆ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆಗಿರ್ಬೋದು, ಅಥವಾ ಎಜುಕೇಷನ್, ಕರಿಯರ್, ಬಿಸ್ನೆಸ್ ಆಗಿರ್ಬೋದು, ಫೈನಾನ್ಸ್ ಬಗ್ಗೆ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತಂದರೆ, ನೀವು ಏನಾದರೂ ಈ ನೆಕ್ಸ್ಟ್ 12 ಮಂತ್ಸಲ್ಲಿ ಇಷ್ಟು ವೆಯ್ಟ್ ಲಾಸ್ ನೀವು ಮಾಡಬೇಕು ಅಂತ ಇದ್ದರೆ ಅದರದ್ದು ನೀವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನೀವು ಡಿಸೈನ್ ಮಾಡ್ಕೊಬೋದು. ಸ್ಟೆಪ್ 2 ಇಸ್ ಟು ಫೈಂಡ್ ಇನ್ಸ್ಪೈರಿಂಗ್ ಪಿಕ್ಚರ್ಸ್. ನಿಮ್ಮ ಗೋಲ್ಸ್ ಅಥವಾ ವಿಷನ್ಸ್ಗೆ ತುಂಬ ರಿಲೇಟ್ ಆಗುವಂಥ ಫೋಟೋಸ್ನ ನೀವು ಹುಡುಕಬೇಕಾಗತ್ತೆ. ದಿಸ್ ಇಸ್ ಲೈಕ್ ಅ ವೆರಿ ಗುಡ್ ಆಕ್ಟಿವಿಟಿ ದಟ್ ಯು ಕ್ಯಾನ್ ಡೂ ವೇರ್ ಯು ವಿಲ್ ಬಿ ಇನ್ವೆಸ್ಟಿಂಗ್ ಯೋರ್ ಟೈಮ್ ಆ್ಯಂಡ್ ಎನರ್ಜಿ ಇನ್ ಟು ಸಮಥಿಂಗ್ ದಟ್ ಯು ಗೋಯಿಂಗ್ ಟು ಮ್ಯಾನಿಫೆಸ್ಟ್. ಸೊ ಹೇಗೆ ಮಾಡೋದು ಇದನ್ನು? ಕ್ಯಾನ್ವಾ ಅಂತ ಒಂದು ಆ್ಯಪ್ ಇದೆ. ಇದು ಸಿಕ್ಕಾಪಟ್ಟೆ ಜನಕ್ಕೆ ಆಲ್ರೆಡಿ ಗೊತ್ತಿರುವಂಥ ಆ್ಯಪು. ಈ ಆ್ಯಪು ಫ್ರೀಯಾಗಿ ನಿಮಗೆ ಅವೈಲೇಬಲ್ ಇದೆ. ಸೊ ಇದರಲ್ಲೇ ನೀವು ಎಡಿಟಿಂಗು, ಡಿಸೈನಿಂಗು ಮಾಡಬೇಕಾಗಿರೋದು. ಸೊ ಕ್ಯಾನ್ವಾಲಿ ತುಂಬ ಫೋಟೋಸ್ ಇದೆ. ಸೊ ಅದನ್ನು ಹುಡುಕೊಂಡು ಯು ಕ್ಯಾನ್ ಕೀಪ್ ದೋಸ್ ಪಿಕ್ಚರ್ಸ್ ಅಸೈಡ್. ಕ್ಯಾನ್ವಾ ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋ ಸಿಗಲಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಆ್ಯಪ್ ಕಾಲ್ಡ್ ಪಿಂಟ್ರೆಸ್ಟ್. ಇಲ್ಲೂ ಸುಮಾರು ಸಾವಿರಾರು ಫೋಟೋಸನ್ನು ಅಪ್ಲೋಡ್ ಮಾಡಿರ್ತಾರೆ. ನಿಮ್ಮ ಡ್ರೀಮ್ಸ್ಗೆ ಮ್ಯಾಚ್ ಆಗೋವಂಥ ಫೋಟೋಸನ್ನು ಕಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ನಾವು ಕಮಿಂಗ್ ಟು ದ ಮೋಸ್ಟ್ ಬೆಸ್ಟ್ ಫೀಚರ್. ನೀವು ಸಿಕ್ಕಾಪಟ್ಟೆ ವಿಷನ್ ಬೋರ್ಡ್ ವೀಡಿಯೋಸನ್ನು ನೋಡಿರ್ಬೋದು. ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ಯೂಸ್ಡ್ ಅ ಫೀಚರ್ ಲೈಕ್ ದಿಸ್ ಇನ್ ದೇರ್ ವಿಷನ್ ಬೋರ್ಡ್ಸ್ ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯು ಟು ದಿಸ್ ಒನ್ ಸ್ಪೆಷಲ್ ಫೀಚರ್. ಏನು ಅಂತಂದರೆ ವಿಚ್ ಇಸ್ ದಿ ಫೇಸ್ ಸ್ವ್ಯಾಪ್ ಆಪ್ಷನ್. ಇಮ್ಯಾಜಿನ್ ವಿಷನ್ ಬೋರ್ಡ್ ನೀವೇನು ಫೋಟೋಸ್ ಕಲೆಕ್ಟ್ ಮಾಡಿದ್ದೀರಾ ಅಷ್ಟು ಫೋಟೋಸಲ್ಲೂ ನಿಮ್ಮದೇ ಫೇಸ್ ಇದ್ದರೆ ಹೇಗಿರುತ್ತೆ ಅಲ್ವಾ? ಆ್ಯಂಡ್ ಇಟ್ ಇಸ್ ಸೋ ಈಸಿ ಟು ಡೂ ಆಸ್ ವೆಲ್. ಇಟ್ ಇಸ್ ಕಾಲ್ಡ್ AI ಫೇಸ್ ಸ್ವ್ಯಾಪ್. ಸೊ ಈ ಒಂದು ವೆಬ್ಸೈಟ್ ಫ್ರೀ ವೆಬ್ಸೈಟ್ ಇರುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್
ಕಲೆಕ್ಟ್ ಯೋರ್ ಪಿಕ್ಚರ್ಸ್ ಆ್ಯಂಡ್ ದೆನ್ ಈ ವೆಬ್ಸೈಟಲ್ಲಿ ಒಂದೊಂದು ಫೋಟೋನೇ ಅಪ್ಲೋಡ್ ಮಾಡ್ತಾ ಬರ್ತೀರಾ. ಅದ್ರ ಜೊತೆಗೆ ನಿಮ್ಮ ಫೋಟೋ ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕೆ ಕೊಟ್ಮೇಲೆ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು. ಇಟ್ ಈಸ್ ಗೋಯಿಂಗ್ ಟು ಸ್ವ್ಯಾಪ್ ಯೋರ್ ಫೇಸ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ಆ್ಯನ್ ಇಮೇಜ್ ಆಫ್ ಹೌ ಯೋರ್ ಫ್ಯೂಚರ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬೇಕು. ನಿಮ್ಗೆ ಯಾವ ಥರ ಎಷ್ಟು ಇಮೇಜಸ್ ಬೇಕೋ ಅಷ್ಟನ್ನು ನೀವು ಒಂದು ಡೌನ್ಲೋಡ್ ಮಾಡಿಕೊಂಡು ಒಂದು ಫೋಲ್ಡರಲ್ಲಿ ಹಾಕಿಟ್ಕೊಳ್ಳಿ. ನಾವು ಕಮಿಂಗ್ ಟು ದ ಟೆಂಪ್ಲೇಟ್. ನಾವು ಕ್ಯಾನ್ವಾಲಿ ನಿಮಗೋಸ್ಕರ ಅಂತ ಹೇಳಿ ಟೆಂಪ್ಲೇಟನ್ನು ರೆಡಿ ಮಾಡಿಟ್ಟಿದ್ದೀವಿ. ಈ ಟೆಂಪ್ಲೇಟ್ನ ಜಸ್ಟ್ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಯಾನ್ವಲ್ ಅಪ್ಲೋಡ್ ಮಾಡಿಕೊಂಡ್ರೆ ಆಲ್ ಯು ಹ್ಯಾವ್ ಟು ಡೂ ಇಸ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದೀಸ್ ಪಿಕ್ಚರ್ಸ್. ಇಷ್ಟೇ ಮಾಡಬೇಕಾಗಿರೋದು. ಆ್ಯಂಡ್ ದಿಸ್ ಫೀಚರ್ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಸೀನ್ ಇಟ್ ಎನಿವೇರ್ ಎಲ್ಸ್ ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಗುಡ್. ಯಾಕೆ ಅಂತಂದರೆ ಎವ್ರಿ ಟೈಮ್ ಯು ಲುಕ್ ಎಟ್ ದ್ಯಾಟ್ ವಿಷನ್ ಬೋರ್ಡ್ ಯು ಆ್ಯಕ್ಚುಲಿ ಗೆಟ್ ದ್ಯಾಟ್ ಫೀಲಿಂಗ್ ಆಫ್ ಲಿವಿಂಗ್ ದ ಡ್ರೀಮ್. ಆ್ಯಂಡ್ ಮ್ಯಾನಿಫೆಸ್ಟೇಷನಲ್ಲಿ ನಮಗೆ ಬೇಕಾಗಿರೋದೇ ಆ ಮೇನ್ ಫೀಲಿಂಗ್. ಇಟ್ಸ್ ಲೈಕ್ ಯು ಆಲ್ರೆಡಿ ಹ್ಯಾವ್ ಇಟ್. ಸೊ ಈ ವಿಷನ್ ಬೋರ್ಡ್ನ 100% ಎಲ್ಲರೂ ಖಂಡಿತ ಟ್ರೈ ಮಾಡಿ ಆ್ಯಂಡ್ ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಈವನ್ ಮೋರ್ ಕ್ವಿಕ್ಲಿ. Step 3. How to design your vision board. ಸೊ ಒನ್ಸ್ ನೀವು ಮಿನಿ ವಿಷನ್ ಬೋರ್ಡ್ ಕೋರ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೊ ಈ ಮ್ಯಾನೇಜ್ ಡೌನ್ಲೋಡ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಯೂಟ್ಯೂಬ್ ವಿಡಿಯೋ ಮತ್ತು A3 ಪ್ರಿಂಟಬಲ್ ಟೆಂಪ್ಲೇಟ್ ಮತ್ತು ಡೆಸ್ಕ್ಟಾಪ್ ಟೆಂಪ್ಲೇಟ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಡೆಸ್ಕ್ಟಾಪ್ ಟೆಂಪ್ಲೇಟ್ ಮೇಲೆ ವಿಸಿಟ್ ಲಿಂಕ್ ಅಂತ ಇರುತ್ತೆ. ಅದನ್ನ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ಕ್ಯಾನ್ವಾ ಟೆಂಪ್ಲೇಟ್ ಓಪನ್ ಆಗುತ್ತೆ. ಸೊ ಯೂಸ್ ಟೆಂಪ್ಲೇಟ್ ಫಾರ್ ನ್ಯೂ ಡಿಸೈನ್ ಅಂತ ಕ್ಲಿಕ್ ಮಾಡಿ. ಇದರ ನೀವು ಕ್ಯಾನ್ವಾಗೆ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ದಯವಿಟ್ಟು ಸೈನ್ ಅಪ್ ಮಾಡಿ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ಅಂತಂದರೆ ಜಸ್ಟ್ ಸೈನ್ ಇನ್ ಮಾಡಿ. ಸೊ ಐ ಆಮ್ ಜಸ್ಟ್ ಕ್ಲಿಕ್ಕಿಂಗ್ ಕಂಟಿನ್ಯೂ ವಿತ್ ಗೂಗಲ್. ಸೊ ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಕ್ಯಾನ್ವಾ ಇದೆ. ಸೊ ಒನ್ಸ್ ಕ್ಯಾನ್ವಾ ಓಪನ್ ಆಗಿದ್ದ ಕೂಡಲೇ ನಿಮಗೆ ಈ ಥರ ಟೆಂಪ್ಲೇಟ್ ಓಪನ್ ಆಗುತ್ತೆ. ಆ್ಯಂಡ್ ನೀವು ಆಲ್ರೆಡಿ ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀರ. ಅಕಸ್ಮಾತ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಅಪ್ಲೋಡ್ ಫೈಲ್ಸ್ ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಒನ್ಸ್ ಅದು ಅಪ್ಲೋಡ್ ಆಗಿದ್ದ ಕೂಡಲೇ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದ ಫೋಟೋಸ್. ಸೊ ಅಷ್ಟೇ ಸಿಂಪಲ್ ಆಗಿದೆ. ನಿಮಗೆ ಫೋಟೋಸ್ ಯಾವುದು ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಎಲಿಮೆಂಟ್ಸ್ಗೆ ಹೋಗಿ ನಿಮಗೆ ಬೇಕಾಗಿರುವಂಥ ಒಂದು ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಫಾರ್ ಎಕ್ಸಾಂಪಲ್ ಹೆಲ್ತಿ ಫುಡ್ ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಫೋಟೋಸಲ್ಲಿ ನೀವು ಸಿ ಆಲ್ ಅಂತ ಕೊಟ್ಟರೆ ನಿಮಗೆ ಬೇಕಾಗಿರುವಂಥ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಪ್ಲೀಸ್ ಇಲ್ಲಿ ನಿಮಗೆ ಫ್ರೀ ಫೋಟೋಸ್ನ ಸೆಲೆಕ್ಟ್ ಮಾಡಿ, ಪ್ರೋ ವರ್ಷನ್ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡಿಬಿಡಿ. ಬಿಕಾಸ್ ಪ್ರೋ ವರ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೂ ಸಪ್ರೇಟಾಗಿ ನೀವು ಪೇ ಮಾಡಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಫ್ರೀ ವರ್ಷನ್ ಫೋಟೋಸ್ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸೊ ಇದರ PNG ಫಾರ್ಮ್ಯಾಟ್ ಅಥವಾ JPG ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು PNG ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒನ್ಸ್ ಇದು ಡೌನ್ಲೋಡ್ ಆಗಿದ್ದ ಕೂಡಲೇ ನಿಮ್ಮ ಒಂದು ಡೌನ್ಲೋಡ್ಸಲ್ಲಿ ಈ ಎಂಟೈರ್ ಡಿಸೈನ್ ಮಾಡಿರುವಂಥ ಟೆಂಪ್ಲೇಟ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡು ಸೆಟ್ ಆಸ್ ಬ್ಯಾಕ್ಗ್ರೌಂಡ್ ಅಂತ ನೀವು ಕೊಟ್ಟರೆ ನಿಮ್ಮ ಒಂದು ಡೆಸ್ಕ್ಟಾಪ್ ವಿಷನ್ ಬೋರ್ಡ್ 2025 ರೆಡಿ ಆಗುತ್ತೆ. ಈಗ ಇದರ ಫಿಸಿಕಲ್ ಕಾಪಿ ಪಡ್ಕೊಳ್ಳೋದಕ್ಕೆ ವಿ ಹ್ಯಾವ್ ಗಿವನ್ ಯು ಅನಾದರ್ ಟೆಂಪ್ಲೇಟ್ ಟು ಡೌನ್ಲೋಡ್ ಇನ್ ದ ಸೈಜ್ A3. ನಿಮ್ಮ ನಿಯರೆಸ್ಟ್ ಜೆರಾಕ್ಸ್ ಸ್ಟೋರ್ಗೆ ಹೋಗ್ಬಿಟ್ಟು ಮೇಕ್ ಶೋರ್ ಯು ಮೆನ್ಷನ್ ಆ್ಯಂಡ್ ಆಸ್ಕ್ ಹಿಮ್ ಟು ಪ್ರಿಂಟ್ ಇಟ್ ಇನ್ 300 GSM A3 ಸೈಜಲ್ಲಿ. ವಿಶ್ಯುಲೈಸ್ ಯೋರ್ ಡ್ರೀಮ್ಸ್. ಪ್ರತಿದಿನ 2 to 3 minutes ನಿಮ್ಮ ವಿಷನ್ ಬೋರ್ಡನ್ನು ನೋಡ್ತಾ ಆ ಲೈಫನ್ನು ನೀವು ಲೀಡ್ ಮಾಡ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫೀಲ್ ದಿ ಎಮೋಷನ್ಸ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಜಾಯ್. ಟೇಕ್ ಆ್ಯಕ್ಷನ್. ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ವೆನ್ ಯು ಬಿಲೀವ್ ಇನ್ ಯೋರ್ ಗೋಲ್ಸ್ ಆ್ಯಂಡ್ ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ದೆಮ್. ನಿಮ್ಮ ವಿಷನ್ ಬೋರ್ಡ್ ಪ್ರತಿದಿನ ಒಂದು ರಿಮೈಂಡರ್ ಆಗಿರಲಿ. ಲಾಸ್ಟ್ ಸ್ಟೆಪ್ ಬಂದು ಅಪ್ಡೇಟ್ ಯೋರ್ ವಿಷನ್ ಬೋರ್ಡ್. ನಿಮ್ಮ ಗೋಲ್ಸ್ ಅಥವಾ ಡ್ರೀಮ್ಸನ್ನು ಅಚೀವ್ ಮಾಡ್ತಾ ಇದ್ದಂಗೆ ಹೊಸ ಡ್ರೀಮ್ಸ್ ಅಥವಾ ಗೋಲ್ಸ್ ಜೊತೆಗೆ ನಿಮ್ಮ ವಿಷನ್ ಬೋರ್ಡನ್ನು ಅಪ್ಡೇಟ್ ಮಾಡ್ತಾ ಹೋಗಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಈ ಒಂದು ವಿಷನ್ ಬೋರ್ಡನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ದಿಸ್ ಇಸ್ ನಾಟ್ ಜಸ್ಟ್ ಪಿಕ್ಚರ್ಸ್, ದಿಸ್ ಇಸ್ ಬೇಸಿಕ್ಲಿ ಅ ಗೈಡ್ ಟು ಯೋರ್ ಮೀನಿಂಗ್ಫುಲ್ ಆ್ಯಂಡ್ ಎಕ್ಸೈಟಿಂಗ್ ಲೈಫ್. ಸೊ ಇವತ್ತೇ ಈ ವಿಷನ್ ಬೋರ್ಡನ್ನು ರೆಡಿ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟಬಲ್ ಹಾಗೂ ಪ್ರಿಂಟಬಲ್ ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಕ್ಯಾನ್ವಾ ಹೋಗ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ವಿತ್ ಯೋರ್ ಮ್ಯಾನಿಫೆಸ್ಟೇಷನ್ ಆಫ್ ವಿಷನ್ ಬೋರ್ಡ್ ಜರ್ನಿ. ಹಾಗೆ ಈ ವಿಷನ್ ಬೋರ್ಡನ್ನು ನೀವು ಮಾಡಿದ್ದೀರಾ ಅಂತಂದರೆ ಡೋಂಟ್ ಫರ್ಗೆಟ್ ಟು ಟ್ಯಾಗ್ ಮೀ ಆನ್ ಇನ್ಸ್ಟಾಗ್ರಾಮ್. ಐ ಆಮ್ ಆನ್ ಇನ್ಸ್ಟಾಗ್ರಾಮ್ ಆಸ್ ಸೋಲ್ ಗರ್ಲ್ ಅಫಿಷಿಯಲ್. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತಂದರೆ ನೀವು ಮಾಡಿದ ತಕ್ಷಣ ನನಗೊಂದು ಫೋಟೋ ಕಳಿಸೋದನ್ನು ಮರಿಬೇಡಿ ಅಥವಾ ಟ್ಯಾಗ್ ಮಾಡಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಇಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿ. ಅವರ ಒಂದು ಡ್ರೀಮ್ಸು ಫುಲ್ಫಿಲ್ ಆಗಲಿ ಈ ಒಂದು ಮಿನಿಮಲಿಸ್ಟಿಕ್ ವಿಷನ್ ಬೋರ್ಡ್ ಮೂಲಕ. ಆ್ಯಂಡ್ please do give us a like and please subscribe to our channel on YouTube and thank you so much ಈ ವಿಡಿಯೋನ ನೀವು ವಾಚ್ ಮಾಡಿದ್ದಕ್ಕೆ.